ಮಧು ಬಂಗಾರಪ್ಪನವರಿಗೆ ಒಂದು ಸವಾಲು ಏನು ಅಂತ ಅಂದರೆ, ಹಾಲಪ್ಪನವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಸಾರಿ BJP ವತಿಯಿಂದನೇ ಸ್ಪರ್ಧೆ ಮಾಡಿ ಹೊಸನಗರ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. 2ನೇ ಸಾರಿ ಸ್ವರ್ಬದಿಂದ ಆಯ್ಕೆ ಆಗಿದ್ದಾರೆ. 3ನೇ ಸಾರಿ ಸಾಗರದಿಂದ ಆಯ್ಕೆ ಆಗಿದ್ದಾರೆ. ಮಧು ಬಂಗಾರಪ್ಪನವರು 6 ಸಾರಿ ಸ್ಪರ್ಧೆ ಮಾಡಿ 2 ಸಾರಿ ಗೆದ್ದಿದ್ದಾರೆ. 6 ಸಾರಿ ಸ್ಪರ್ಧೆ ಮಾಡಿ 2 ಸಾರಿ ಗೆದ್ದಿದ್ದಾರೆ. ಮಧು ಬಂಗಾರಪ್ಪನವರಿಗೆ ನನ್ನ ಸವಾಲಿದೆ, ಪಕ್ಕದ ಕ್ಷೇತ್ರವಾಗಿರ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರಕ್ಕೆ, ಶಿಕಾರಿಪುರ ಹೋಗ್ತಾರೋ, ಸಾಗರ ಹೋಗ್ತಾರೋ, ಹಾನಗಲ್ ಹೋಗ್ತಾರೋ, ಅಥವಾ ಯಾವುದೇ ಹೋಗ್ತಾರೋ, ಪಕ್ಕದ ಕ್ಷೇತ್ರಗಳಿಗೆ ಹೋಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಉಳಿಸ್ಕೊಂಡು ಬರಲಿ ಅಂತಕ್ಕಂಥ ಸವಾಲನ್ನು ಹಾಕ್ತಾರೆ. ಶಿಕ್ಷಣವನ್ನ, ನಿಮ್ಮ ನಡೆ ನುಡಿ ಶಿಕ್ಷಣವನ್ನು ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆದರ್ಶವಾಗಬೇಕು ಅಂತ ಮಾತುಗಳನ್ನು ಆಡೋದು ಬಿಟ್ಟು ನೀವು ಏನೇನೋ ಹುಚ್ಚು ರೀತಿ ಸಗಣಿ ಮತ್ತೊಂದು ಮುದೊಂದು ಈ ರೀತಿ ಮಾತಾಡ್ತಕ್ಕಂಥದ್ದು ಒಳ್ಳೆ ಪದ ಅಲ್ಲ. ಅದನ್ನ ನೀವು ಕೈ ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಮನುಷ್ಯನಿಗೆ ಜ್ಞಾನವನ್ನು ಕೊಡುವಂತ ಶಿಕ್ಷಣ ಸಚಿವರು ತಾವಾಗಿದ್ದೀರಿ. ಮನುಷ್ಯನಿಗೆ ಅಮಲನ್ನು ಕೊಡುವಂತ ಸರಾಯಿ ಸಚಿವರು ಅಲ್ಲ ತಾವು. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡಿಕೊಂಡು ತಾವು ಮುನ್ನಡೆಯಬೇಕು ಅಂತಕ್ಕಂಥ ಮನವಿಯನ್ನು ತಮಗೆ ಮಾಡ್ತೇನೆ. ನಿಮ್ಮ 100 ಕಾರ್ಯಕರ್ತರ ಪರಿಶ್ರಮದಿಂದ ನೀವು ಶಾಸಕರಾಗಿ ಸ್ವರ್ಬದಲ್ಲಿ ಆಯ್ಕೆ ಆಗಿದ್ದೀರಿ. ನಿಮ್ಮ ಒಬ್ಬರ ಶ್ರಮ ಅಲ್ಲ ಅದು. ಪಕ್ಷದ, ಕಾಂಗ್ರೆಸ್ ಪಕ್ಷದ 100 ಕಾರ್ಯಕರ್ತರ ಪರಿಶ್ರಮದಿಂದ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದೀರಿ. ಆ ಶಾಸಕರಾಗಿ ಆಯ್ಕೆ ಆದ ಪ್ರಯುಕ್ತ ಈ ರಾಜ್ಯದ ಉನ್ನತ ಹುದ್ದೆಯಾಗಿರ್ತಕ್ಕಂಥ ಶಿಕ್ಷಣ ಸಚಿವರಾಗಿದ್ದೀರಿ. ತಾವು ಆ ಹುದ್ದೆಯನ್ನ ಮನದಲ್ಲಿಟ್ಕೊಂಡು ಈ ರೀತಿಯ ಹೇಳಿಕೆಗಳನ್ನು ಕೊಡದೇನೆ ಉತ್ತಮ ಆಡಳಿತವನ್ನು ಕೊಟ್ಟು BJPಯ ಅಧಿಕಾರದ ಅವಧಿಯಲ್ಲಿ ತಾಲೂಕಿನಲ್ಲಿ 100 ಕಾಮಗಾರಿಗಳು ಅನುಮೋದನೆಗೊಂಡಂತ ಕಾಮಗಾರಿಗಳಿದ್ದಾವೆ. ಅವಕ್ಕೆ ಹಣಗಳನ್ನು ಬಿಡುಗಡೆ ಮಾಡಿಸಿ ನಿಮ್ಮದೇ ಆದ ಛಾಪನ್ನ ಈ ತಾಲೂಕಿನಲ್ಲಿ ಉಳಿಸುವಂತ ಕಾಮಗಾರಿಗಳನ್ನು ಮಾಡಿ ಹೆಸರನ್ನು ಉಳಿಸಿಕೊಳ್ಳಿ. ನೀವು ಇದೇ ರೀತಿ ದುರಹಂಕಾರದ ನಡತೆಯನ್ನು ನಡೆದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಇದರ ಅರಿವು ತಮಗಿರಲಿ. ತಾವು ಉನ್ನತ ಸ್ಥಾನದಲ್ಲಿದ್ದೀರಿ, ಆ ಸ್ಥಾನಕ್ಕೂ ಸಮೇತ ತಮ್ಮಿಂದ ಗೌರವ ಬರಬೇಕು, ಆ ರೀತಿ ನಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇನೆ. ಸುಮಾರು 20 ಎಕರೆ ಜಾಗದಲ್ಲಿ 100 ಕೋಟಿ ರೂಪಾಯಿ ಅಂದಾಜನ್ನು ತಂದು ದೇಶದಲ್ಲಿ ಮೊದಲ ಬಾರಿಗೆ, ದೇಶದಲ್ಲಿ, ರಾಜ್ಯದಲ್ಲ, ದೇಶದಲ್ಲೇ ಪ್ರಥಮ ಸ್ಥಾನವನ್ನು ಸ್ವರ್ಗಕ್ಕೆ ಕೊಡಬೇಕು ಅಂತೇಳಿ ಎಲ್ಲ ಇಲಾಖೆಗಳನ್ನು ಒಂದು ಸೂರಿನ ಅಡಿಯಲ್ಲಿ ಸೇರಿಸಬೇಕು ಅಂತೇಳಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರು, ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಎಲ್ಲರೂ ಪರಿಶ್ರಮ ಪಟ್ಟು ನಮ್ಮ BJP ಸರ್ಕಾರದ ಅವಧಿಯಲ್ಲಿ ಅದಕ್ಕೆ ಅನುಮೋದನೆಯನ್ನು ತೆಗೆದುಕೊಂಡು ಹಣವನ್ನು ಸಮೇತ 49 ಕೋಟಿ ಹಣವನ್ನು ಸಮೇತ ಬಿಡುಗಡೆ ಮಾಡಿಸಿರ್ತಕ್ಕಂಥ ಕಾಮಗಾರಿಯನ್ನ ಮುಚ್ಚಾಕಿ ತಾವು ಬೇಕಾಬಿಟ್ಟಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀರಿ ಸಚಿವರೇ. ಅದು ಒಳ್ಳೆಯದಲ್ಲ. ಈ ತಾಲೂಕಿಗೆ ಪೂರಕವಾದ ಕಾಮಗಾರಿಗಳನ್ನು ಕೊಡಿ. ತಾಲೂಕಿನ ಎಲ್ಲ ರಾಜಕಾರಣಿಗಳಿಗೂ ಗೌರವವನ್ನು ಕೊಡಿ. ನೀವು ಗೌರವವಾಗಿ ನಡೆದುಕೊಳ್ಳಿ. ನಮ್ಮೆಲ್ಲರ ಮನಸ್ಸಿನಲ್ಲಿ ಹಚ್ಚಹಸಿರಾಗಿ ಉಳಿಯುವಂತ ಈ ಯೋಜನೆಗಳನ್ನ ತಂದು ಈ ತಾಲೂಕಿನಲ್ಲಿ ಕೆಲಸ ಮಾಡ್ರಿ ಅಂತಕ್ಕಂಥ ಮನವಿಯನ್ನ, ಹಿತನುಡಿಗಳನ್ನ ತಮಗೆ ಹೇಳ್ತಾ, TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.